ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಲೋಕಸಭಾ ಚುನಾವಣಾ ಘೋಷಣೆ ಶನಿವಾರ ಸಾಯಂಕಾಲ 3 ಗಂಟೆಗೆ ದಿನಾಂಕ ಘೋಷಿಸಲಿದೆ ಚುನಾವಣಾ ಆಯೋಗ. ಸರ್ವರ್ ವೈಫಲ್ಯ, ಸ್ಥಗಿತಗೊಂಡಿದೆ ರೇಷನ್ ಮಸ್ಟರಿಂಗ್. ರಂಜಾನ್ನ ಮೊದಲ ಶುಕ್ರವಾರ ಪ್ರಾರ್ಥನೆಗಳಿಂದ ತುಂಬಿದ್ದವು ಮಸೀದಿಗಳು. ಕಾಸರಗೋಡು ಜಿಲ್ಲೆಯಲ್ಲಿ ಆತಂಕ ಮೂಡಿಸಿ ಹರಡುತ್ತಿದೆ ಮಂಗನಬಾವು ರೋಗ. ಸಾರ್ವಜನಿಕರು ಜಾಗೃತೆಯಿಂದ ಇರುವಂತೆ ಆರೋಗ್ಯ ಇಲಾಖೆಯ ಸೂಚನೆ. ಕುಂಬಳೆ ಪೊಲೀಸ್ ಠಾಣೆಯಲ್ಲಿ ನೀರು ಪೂರೈಕೆಯಲ್ಲಿ ವ್ಯತ್ಯಯ, ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಲು ಸಾಧ್ಯವಾಗದೆ ಪೊಲೀಸರ ಪರದಾಟ. ವಾರ್ತೆಗಳು ವಿವರವಾಗಿ. ಲೋಕಸಭಾ ಚುನಾವಣಾ ಘೋಷಣೆ ಶನಿವಾರ ಸಾಯಂಕಾಲ 3 ಗಂಟೆಗೆ ದಿನಾಂಕ ಘೋಷಿಸಲಿದೆ ಎಂದು ಚುನಾವಣಾ ಆಯೋಗ. ಇದರೊಂದಿಗೆ ಮುಂದಿನ ದಿನಗಳಲ್ಲಿ ಚುನಾವಣಾ ಪ್ರಚಾರ ಮುಗಿಲು ಮುಟ್ಟಲಿದೆ. ಕಾಯುವಿಕೆ ಕೊನೆಗೊಂಡಿದ್ದು ಎಲ್ಲರ ಕಣ್ಣು ಚುನಾವಣಾ ಆಯೋಗದತ್ತ ಸಾಗಿದೆ. ಲೋಕಸಭಾ ಚುನಾವಣೆ ದಿನಾಂಕ ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಘೋಷಣೆಯಾಗಲಿದ್ದು, ಒಡಿಶಾ, ಅರುಣಾಚಲ ಪ್ರದೇಶ, ಆಂಧ್ರಪ್ರದೇಶ ವಿಧಾನಸಭೆಯ ಚುನಾವಣೆಯು ಘೋಷಣೆಯಾಗಲಿದೆ. ಜಮ್ಮು ಕಾಶ್ಮೀರ ಚುನಾವಣೆಯನ್ನು ಪರಿಗಣಿಸುವ ಸಾಧ್ಯತೆ ಇದ್ದು, ಕಳೆದ ಬಾರಿ ಏಪ್ರಿಲ್ 11ರಿಂದ ಮೇ 19ರವರೆಗೆ 7 ಹಂತಗಳಲ್ಲಿ ಚುನಾವಣೆ ನಡೆದಿತ್ತು. ಮೇ 23ರಂದು ಫಲಿತಾಂಶ ಪ್ರಕಟವಾಗಿತ್ತು. ಈ ಬಾರಿಯೂ 5ಕ್ಕೂ ಹೆಚ್ಚು ಹಂತಗಳಲ್ಲಿ ಮತದಾನ ನಡೆಸಲು ಉದ್ದೇಶಿಸಲಾಗಿದೆ. ಘೋಷಣೆಯಾದ 60 ದಿನಗಳಲ್ಲಿ ಪ್ರಕ್ರಿಯೆ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಲಾಗಿದ್ದು, ಹೊಸ ಚುನಾವಣಾ ಆಯುಕ್ತರು ಅಧಿಕಾರ ವಹಿಸಿಕೊಂಡ ನಂತರ ಆಯೋಗವು ಘೋಷಣೆಯ ಕಾರ್ಯವಿಧಾನಗಳನ್ನು ಪ್ರಾರಂಭಿಸಿತು. ಜ್ಞಾನೇಶ್ ಕುಮಾರ್ ಮತ್ತು ಸುಖಬೀರ್ ಸಿಂಗ್ ಸಂಧು ಇಂದು ಅಧಿಕಾರ ಸ್ವೀಕರಿಸಿದರು. ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಅವರ ಸಮ್ಮುಖದಲ್ಲಿ ಜ್ಞಾನೇಶ್ ಕುಮಾರ್ ಮತ್ತು ಸುಖಬೀರ್ ಸಿಂಗ್ ಸಂಧು ಅಧಿಕಾರ ಸ್ವೀಕರಿಸಿದರು. ಇವರಿಬ್ಬರು ನಿರ್ಣಾಯಕ ಸಮಯದಲ್ಲಿ ಅಧಿಕಾರ ವಹಿಸಿಕೊಳ್ಳುತ್ತಿದ್ದು, ಚುನಾವಣೆಗೆ ಆಯೋಗ ಸಂಪೂರ್ಣ ಒಗ್ಗಟ್ಟಾಗಿದೆ ಎಂದು ಮುಖ್ಯ ಚುನಾವಣಾ ಆಯುಕ್ತರು ತಿಳಿಸಿದ್ದಾರೆ. ನೂತನ ಆಯುಕ್ತರು ಅಧಿಕಾರ ಸ್ವೀಕರಿಸಿದ ಬಳಿಕ ಮುಖ್ಯ ಚುನಾವಣಾ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಚುನಾವಣಾ ಸಿದ್ಧತೆಗಳನ್ನು ಪರಿಶೀಲಿಸಿ ದಿನಾಂಕ ನಿರ್ಧರಿಸಲು ಸಭೆ ನಡೆಸಲಾಯಿತು. ಮೊದಲ ಹಂತದಲ್ಲಿ ಚುನಾವಣೆ ನಡೆಯಲಿರುವ ರಾಜ್ಯಗಳಲ್ಲಿನ ಸಿದ್ಧತೆಗಳ ಮರುಮೌಲ್ಯಮಾಪನ ನಡೆಯಲಿದೆ. ಚುನಾವಣಾ ದಿನಾಂಕ ಬಂದ ಬಳಿಕ ಬಿಜೆಪಿ, ಕಾಂಗ್ರೆಸ್ ಸೇರಿ ಇತರ ಪಕ್ಷಗಳು ಅಭ್ಯರ್ಥಿಗಳ ಘೋಷಣೆಯನ್ನು ಪೂರ್ಣಗೊಳಿಸಿ ಕ್ಷೇತ್ರವನ್ನು ತುಂಬಲಿವೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸರ್ವರ್ ವೈಫಲ್ಯದ ಕಾರಣ ರಾಜ್ಯದಲ್ಲಿ ರೇಷನ್ ಮಸ್ಟರಿಂಗ್ ಸ್ಥಗಿತಗೊಂಡಿದೆ. ಬಯೋಮೆಟ್ರಿಕ್ ಅಥೆಂಟಿಫಿಕೇಷನ್ ನಡೆಯದಿರುವುದು ಮಸ್ಟರಿಂಗ್ಗೆ ತಡೆಯಾಗಿರುವುದು. ಸದ್ಯ ಸರ್ವರ್ ಬದಲಾಯಿಸದೆ ಸಮಸ್ಯೆ ಬಗೆಹರಿಯುವುದಿಲ್ಲ ಎನ್ನುತ್ತಾರೆ ಪಡಿತರ ವರ್ಕರರು. ಸರ್ವರ್ ವೈಫಲ್ಯದ ಕಾರಣ ಹಲವು ದಿನಗಳಿಂದ ರೇಷನ್ ವಿತರಣೆ ಹಾಗೂ ಶುಕ್ರವಾರ ನಡೆಯಬೇಕಿದ್ದ ಮಸ್ಟರಿಂಗ್ಗೆ ಅಡಚಣೆ ಉಂಟಾಗಿದ್ದು, ಜನರು ತೀವ್ರ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಶುಕ್ರವಾರ ಬೆಳಗ್ಗೆಯಿಂದಲೇ ಮಸ್ಟರಿಂಗ್ಗಾಗಿ ಜನರು ರೇಷನ್ ಅಂಗಡಿಗೆ ಆಗಮಿಸಿದ್ದರು. ಆದರೆ ಸರ್ವರ್ನ ವೈಫಲ್ಯದಿಂದ ರಾಜ್ಯದಲ್ಲಿ ಎಲ್ಲಿಯೂ ಮಸ್ಟರಿಂಗ್ ಮಾಡಲು ಸಾಧ್ಯವಾಗಿಲ್ಲ. 3 ದಿನಗಳ ಕಾಲ ರೇಷನ್ ವಿತರಣೆಯನ್ನು ಸಂಪೂರ್ಣವಾಗಿ ಉಪೇಕ್ಷಿಸಿ ಬೆಳಗ್ಗೆಯಿಂದ ಸಂಜೆವರೆಗೆ ಮಸ್ಟರಿಂಗ್ ನಡೆಸಲು ನಿರ್ಧರಿಸಲಾಗಿದೆ. ಸಾಮಾನ್ಯ ಹಾಗೂ ಕೂಲಿ ಕಾರ್ಮಿಕರಾದ ಸದಸ್ಯರು ಕುಟುಂಬ ಸಮೇತ ಮಸ್ಟರಿಂಗ್ ಮಾಡಲು ಬಂದಾಗ ಸರ್ವರ್ ವೈಫಲ್ಯದ ಮಾಹಿತಿ ತಿಳಿದಿರುವುದು. 8 ಗಂಟೆಗೆ ರೇಷನ್ ಅಂಗಡಿ ತೆರೆಯಬೇಕು. ಆದರೆ ಅದಕ್ಕೂ ಮುನ್ನವೇ ಜನರು ರೇಷನ್ ಅಂಗಡಿ ಮುಂದೆ ಸರತಿ ಸಾಲಿನಲ್ಲಿ ನಿಂತಿದ್ದರು. ಇ-ಪೋಸ್ ಮಷಿನ್ ಮೂಲಕ ರೇಷನ್ ವಿತರಣೆ ಆರಂಭವಾದಾಗಿನಿಂದ ಜನರು ಹಾಗೂ ರೇಷನ್ ಅಂಗಡಿ ಮಾಲೀಕರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್ವರ್ ವೈಫಲ್ಯವನ್ನು ಶಾಶ್ವತವಾಗಿ ಪರಿಹರಿಸಲು ಅಧಿಕಾರಿಗಳಿಂದ ಯಾವುದೇ ಕ್ರಮ ಉಂಟಾಗುತ್ತಿಲ್ಲ ಎಂಬುದು ದೂರು. ಮಸ್ಟರಿಂಗ್ ಮಾಡಲು ಬರುವ ಹಲವರು ರೇಷನ್ ಅಂಗಡಿ ಮಾಲೀಕರ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇದೆಲ್ಲದಕ್ಕೂ ತಾವು ಹೊಣೆಯಲ್ಲ ಎಂದು ಹೇಳಿದಾಗ ವಾದಗಳು ಹುಟ್ಟಿಕೊಳ್ಳುತ್ತವೆ. നമ്മൾ മന്ത്രിയായിട്ട് സംസാരിച്ചപ്പോഴൊക്കെ ശരിയാവും എന്നാണ് പറഞ്ഞത്. എന്നാൽ അവസാനം DCSന് തീരുമാനമുണ്ടായി. ഇതുവരെ BPL കാർഡിനൊന്നും മത്സരം നടത്താൻ പറ്റില്ല, AY കാർഡ് മാത്രം നടത്തുന്നതാണ് എന്ന് ഒരു പ്രഖ്യാപനം കൂടി വന്നപ്പോൾ ബാക്കിയുള്ള റേഷൻ കാർഡുകാരെ തിരികെ അയക്കാൻ പറ്റാത്തൊരവസ്ഥയിൽ അവരുടെ എല്ലാ ചീത്തവിളിയും കേട്ടുകൊണ്ട് അതുവരെ 12 മണി കട അടക്കാതെ കാത്തിരിക്കുകയും ഒരു വ്യക്തിക്ക് പോലും മസ്റ്റി നടത്താൻ പറ്റാത്ത സാഹചര്യത്തിൽ പലരും പിരിഞ്ഞു പോവുകയും ചെയ്തു. ഈ ഒരു അവസ്ഥയ്ക്ക് ശാശ്വത പരിഹാരമെന്നാൽ 14 ജില്ലകളിലായി 7 ജില്ലകളിൽ ഉച്ചയ്ക്ക് രാവിലെയും 7 ജില്ലയിൽ ഉച്ചയ്ക്ക് ശേഷവും എല്ലാ സംവിധാനം നിർത്തിക്കൊണ്ട് ഈ മസ്റ്ററിംഗ് മാത്രം നടത്തുക എന്നത് മാത്രമാണുള്ളത്. എല്ലാ സംവിധാനം മാറ്റിക്കൊണ്ട് പുതിയ സർവർ സ്ഥാപിച്ചുകൊണ്ട് അതിന് വേണ്ട ഒരു ദിവസം തിരഞ്ഞെടുത്ത് പൊതുജനങ്ങളെയും റേഷൻ വ്യാപാരികളെയും ബുദ്ധിമുട്ടിക്കുന്ന ഈ നിലപാടിൽ നിന്ന് സർക്കാർ മാറണമെന്ന് വിനീതമായി അഭ്യർത്ഥിച്ചുകൊണ്ട് ಹಳದಿ ಹಾಗೂ ಪಿಂಕ್ ರೇಷನ್ ಕಾರ್ಡ್ಗಳಲ್ಲಿ ಹೆಸರು ಸೇರ್ಪಡೆಗೊಂಡವರು ಮಸ್ಟರಿಂಗ್ ಮಾಡಬೇಕು. ಆದರೆ ಮಾಹಿತಿ ತಿಳಿಯದೆ ಬೇರೆ ಕಾರ್ಡ್ಗಳಿಗೆ ಸೇರಿದವರು ರೇಷನ್ ಅಂಗಡಿಗೆ ಬಂದಿದ್ದಾರೆ. ಕೂಡಲೇ ಸಮಸ್ಯೆ ಬಗೆಹರಿಸುವುದಾಗಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ GR ಅನಿಲ್ ಮಾಹಿತಿ ನೀಡಿದ್ದಾರೆ.
ಮುಂಬರುವ ದಿನಗಳಲ್ಲಿ ಇದೇ ಪರಿಸ್ಥಿತಿ ಎದುರಾದರೆ ತೀವ್ರ ಪ್ರತಿಭಟನೆ ನಡೆಸಲು ವಿವಿಧ ರಾಜಕೀಯ ಪಕ್ಷಗಳು ನಿರ್ಧರಿಸಿವೆ. ರೇಷನ್ ಕಾರ್ಡ್ನಲ್ಲಿ ಸೇರ್ಪಡೆಗೊಂಡಿರುವ ಪ್ರತಿಯೊಬ್ಬರೂ ಮಸ್ಟರಿಂಗ್ಗೆ ಬರುವಂತೆ ಸೂಚಿಸಲಾಗಿದೆ. ಮಾರ್ಚ್ 31ರ ಒಳಗೆ ಮಸ್ಟರಿಂಗ್ ಪೂರ್ಣಗೊಳಿಸುವಂತೆ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ರಂಜಾನ್ನ ಮೊದಲ ಶುಕ್ರವಾರದಂದು ಮಸೀದಿಗಳು ಪ್ರಾರ್ಥನೆಗಳಿಂದ ತುಂಬಿದ್ದವು. ಮಸೀದಿಗಳಿಗೆ ಬಂದ ವಿಶ್ವಾಸಿಗಳು ತಮ್ಮ ಮನಸ್ಸು, ದೇಹವನ್ನು ದೇವರಿಗೆ ಅರ್ಪಿಸಿ ಕುರಾನ್ ಪಠಣ ಪ್ರಾರ್ಥನೆಯಲ್ಲಿ ಮಗ್ನರಾಗಿದ್ದರು. ವಿಶ್ವಾಸಿಗಳ ನಡುವೆ ರಂಜಾನ್ನ ಮೊದಲ ಶುಕ್ರವಾರ ಮಸೀದಿಗಳು ಪ್ರಾರ್ಥನಾಮಯವಾಗಿತ್ತು. 5ನೇ ಉಪವಾಸದಂದು ಮೊದಲ ಶುಕ್ರವಾರ ಬಂದಿರುವುದು ಪ್ರಾರ್ಥನೆಯ ಮೊದಲೇ ಮಸೀದಿಗೆ ತಲುಪಿದ ವಿಶ್ವಾಸಿಗಳು ತಮ್ಮ ಮನಸ್ಸು, ದೇಹವನ್ನು ದೇವರಿಗೆ ಅರ್ಪಿಸಿ ಕುರಾನ್ ಪಠಣ ಪ್ರಾರ್ಥನೆಯಲ್ಲಿ ಮಗ್ನರಾಗಿದ್ದ ದೃಶ್ಯವಾಗಿದೆ. ಇತಿಹಾಸದಲ್ಲಿ ಪ್ರಧಾನವಾಗಿರುವ ತಳಂಗರ ಮಲಿಕ್ ದಿನಾರ್ ಮಸೀದಿಯಲ್ಲಿ ಕಾಣಲು ದೊರೆತಿರುವುದು ನಿಷ್ಕರ ಹಾಗೂ ಕುರಾನ್ ಪಾರಾಯಣ ನಡೆಸಿಯಾಗಿದೆ. ವಿಶ್ವಾಸಿಗಳು ಶುಕ್ರವಾರವನ್ನು ಧನ್ಯವಾಗಿಸಿರುವುದು. ನಿಷ್ಕರದ ನಂತರ ಮಸೀದಿಯಲ್ಲಿ ಪ್ರಬೋಧನೆಯೂ ನಡೆಯಿತು. ರಂಜಾನಿನ ಚೈತನ್ಯ ಜೀವನದಲ್ಲಿ ಪಸರಿಸಬೇಕಾದ ಅನಿವಾರ್ಯತೆಯ ಕುರಿತು ವಿವರಿಸಿದರು. ರಂಜಾನ್ನ ಮೊದಲ ದಿನಗಳು ಸಮಾಜ ಸೇವೆಯ ಸವಿಶೇಷ ದಿನಗಳಾಗಿವೆ. ಪಾಪ ವಿಮೋಚನೆ, ನರಕ ವಿಮೋಚನೆ ಎಂಬಿವುಗಳ 10 ದಿನಗಳಾಗಿದೆ ಮುಂಬರುವ ದಿನಗಳು. ರಂಜಾನ್ನ 17ರಂದು ಬದರ್ ದಿನವಾಗಿದೆ. 1000 ತಿಂಗಳಿಗಿಂತ ಹೆಚ್ಚು ಪ್ರತಿಫಲ ನೀಡುವ ಲೈಲತುಲ್ ಕದ್ರ್ ರಂಜಾನ್ ಕೊನೆಯ ಹಂತದಲ್ಲಿ ನಿರೀಕ್ಷೆಗಳಾಗಿದೆ. ಮಸೀದಿಯಲ್ಲಿ ಪ್ರಾರ್ಥನೆ ಹಾಗೂ ಕುರಾನ್ ಪಠಣಗಳನ್ನು ಮಾಡುವ ಮೂಲಕ ಅರ್ಥಪೂರ್ಣಗೊಳಿಸುತ್ತಿದ್ದಾರೆ ವಿಶ್ವಾಸಿಗಳು. ದಾನ ಕಾರ್ಯ ಚಟುವಟಿಕೆಗಳು, ಇಫ್ತಾರ್ ಔತಣಗಳು ಮುಂತಾದವುಗಳು ಇನ್ನಿರುವ ದಿನಗಳನ್ನು ನಿರತವಾಗಿಸುತ್ತದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಜಿಲ್ಲೆಯಲ್ಲಿ ಆತಂಕ ಮೂಡಿಸಿ ಮಂಗನಬಾವು ರೋಗ ಹರಡುತ್ತಿದೆ. ಸಾರ್ವಜನಿಕರು ಜಾಗೃತಿಯಿಂದ ಇರುವಂತೆ ಆರೋಗ್ಯ ಇಲಾಖೆ ಎಚ್ಚರಿಸಿದೆ. ಈ ತಿಂಗಳು 2505 ಮಂಗನಬಾವು ವೈರಲ್ ಸೋಂಕಿನ ಪ್ರಕರಣಗಳು ಕೇರಳದಲ್ಲಿ ವರದಿಯಾಗಿದೆ. ಮಾರ್ಚ್ 10ರಂದು ಕೇರಳದಲ್ಲಿ 190 ಪ್ರಕರಣಗಳು ವರದಿಯಾಗಿವೆ. ಹೆಚ್ಚು ಪ್ರಕರಣಗಳು ವರದಿಯಾದ ಜಿಲ್ಲೆಗಳಲ್ಲಿ ಕಾಸರಗೋಡು ಸೇರಿದೆ. ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಮಂಗನಬಾವು ರೋಗ ವರದಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಎಚ್ಚರಿಕೆ ವಹಿಸಬೇಕೆಂದು ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ರಾಮದಾಸ್ ಎವಿ ತಿಳಿಸಿದರು. ಈ ರೋಗವು ಪ್ಯಾರಾಮಿಕ್ಸೋವೆರಿಡೆ ವಿಭಾಗಕ್ಕೆ ಸೇರಿದ ವೈರಸ್ನಿಂದ ಉಂಟಾಗುತ್ತದೆ. ವಾಯುವಿನಿಂದ ಹರಡುವ ರೋಗವು ಲಾಲಾರಸ ಗ್ರಂಥಿಗಳ ಮೇಲೆ ಪರಿಣಾಮ ಬೀರುತ್ತದೆ. ಈ ರೋಗವು ಹೆಚ್ಚಾಗಿ 5 ಮತ್ತು 9 ವರ್ಷದೊಳಗಿನ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದೆ. ಆದರೆ ಇದು ವಯಸ್ಕರಲ್ಲಿಯೂ ಕಂಡುಬರುತ್ತದೆ. ಈ ರೋಗವು ಮಕ್ಕಳಿಗಿಂತ ವಯಸ್ಕರಲ್ಲಿ ಹೆಚ್ಚು ತೀವ್ರವಾಗಿರುತ್ತದೆ. ಹಸಿವಿನ ಕೊರತೆ ಮತ್ತು ಆಯಾಸ ಇತರ ಲಕ್ಷಣಗಳಾಗಿದ್ದು, ಜ್ವರ ಮತ್ತು ನೋವಿನಂತಹ ರೋಗ ಲಕ್ಷಣಗಳಿಗೆ ಚಿಕಿತ್ಸೆ ನೀಡಬೇಕು. ಸಾಕಷ್ಟು ನೀರು ಕುಡಿಯಬೇಕು ಮತ್ತು ವಿಶ್ರಾಂತಿ ಪಡೆಯಬೇಕು. ರೋಗವನ್ನು ಅರಿಯುವುದು ಕಷ್ಟ, ಏಕೆಂದರೆ ರೋಗವನ್ನು ಪತ್ತೆ ಹಚ್ಚುವ ಹೊತ್ತಿಗೆ ಅದು ಇತರರಿಗೆ ಹರಡಿದ್ದು, ಜನವರಿಯಿಂದ ಮೇ ತಿಂಗಳವರೆಗೆ ಈ ರೋಗ ಹೆಚ್ಚು ಕಂಡುಬರುತ್ತದೆ. ಈ ರೋಗ ಬಾಧಿತರು ರೋಗವನ್ನು ನಿರ್ಲಕ್ಷಿಸಬಾರದು ಅಥವಾ ಸ್ವಯಂ ಔಷಧಿಗಳನ್ನು ಮಾಡಬಾರದು ಮತ್ತು ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ತಜ್ಞರ ಚಿಕಿತ್ಸೆ ಪಡೆಯಬೇಕೆಂದು ಆರೋಗ್ಯ ಇಲಾಖೆ ತಿಳಿಸಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಂಬಳೆ ಪೊಲೀಸ್ ಠಾಣೆಯಲ್ಲಿ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಇದರಿಂದ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಲು ಸಾಧ್ಯವಾಗದೆ ಪೊಲೀಸರು ಪರದಾಡುವಂತಾಗಿದೆ. ಮೋಟಾರ್ ಪಂಪ್ ಕೆಟ್ಟು ನಿಂತಿರುವುದರಿಂದ ಕುಂಬಳೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 5 ದಿನಗಳಿಂದಾಗಿ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಲು ಸಾಧ್ಯವಾಗದೆ ಪೊಲೀಸರು ಕಂಗಾಲಾಗಿದ್ದಾರೆ. ಸ್ಟೇಷನ್ ಆವರಣದಲ್ಲಿರುವ ಕೊಳವೆ ಬಾವಿಯಿಂದಾಗಿದೆ ಠಾಣೆಗೆ ನೀರು ಬಳಸಿಕೊಳ್ಳುತ್ತಿರುವುದು. ಕೊಳವೆ ಬಾವಿಯ ಮೋಟಾರ್ ಪಂಪ್ ಕೆಟ್ಟು ನಿಂತಿರುವುದೇ ನೀರಿನ ಸಮಸ್ಯೆಯಾಗಲು ಕಾರಣ. 5 ದಿನಗಳಿಂದ ಮೋಟಾರ್ ಪಂಪ್ ಕೆಟ್ಟಿರುವ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಲೋಕಸಭೆ ಚುನಾವಣೆಯ ಮತ ಎಣಿಕೆ ಕೇಂದ್ರವಾದ ಕೇರಳ ಕೇಂದ್ರ ವಿಶ್ವವಿದ್ಯಾನಿಲಯದ ಪೆರಿಯ ಕೇಂದ್ರ ಕಚೇರಿಯ ಪರಿಶೀಲನೆ ನಡೆಯಿತು. ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪಿ ವಿಜಯ್ ಜಂಟಿಯಾಗಿ ಪರಿಶೀಲನೆ ನಡೆಸಿದರು. ಲೋಕಸಭೆ ಚುನಾವಣೆಯ ಮತ ಎಣಿಕೆ ಕೇಂದ್ರವಾದ ಕೇರಳದ ಕೇಂದ್ರ ವಿಶ್ವವಿದ್ಯಾನಿಲಯ ಪೆರಿಯ ಕೇಂದ್ರ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪಿ ವಿಜಯ್ ಗುರುವಾರ ಪರಿಶೀಲನೆ ನಡೆಸಿದರು. ಮತಗಳು ದಾಖಲಾದ ವಿದ್ಯುನ್ಮಾನ ಮತಯಂತ್ರಗಳನ್ನು ಸಂಗ್ರಹಿಸುವ ಸ್ಟ್ರಾಂಗ್ ರೂಮ್ ವ್ಯವಸ್ಥೆಯನ್ನು ಪರಿಶೀಲಿಸಲಾಯಿತು. ವಿವಿ ಕ್ಯಾಂಪಸ್ನ ಸಬರಮತಿ, ಗಂಗೋತ್ರಿ, ಕಾವೇರಿ ಮತ್ತು ಬ್ರಹ್ಮಪುತ್ರ ಬ್ಲಾಕ್ಗಳನ್ನು ಪರಿಶೀಲಿಸಿ ಸೌಲಭ್ಯದ ಮೌಲ್ಯಮಾಪನ ಮಾಡಲಾಯಿತು. ಕಾಸರಗೋಡು ಲೋಕಸಭೆ ಕ್ಷೇತ್ರದ ಎಲ್ಲ 7 ಕ್ಷೇತ್ರಗಳಲ್ಲಿ ಮತಯಂತ್ರಗಳನ್ನು ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಇಡಲಾಗುವುದು. ಪೊಲೀಸರು ಭದ್ರತಾ ತಪಾಸಣೆ ಬಗ್ಗೆಯೂ ಪರಿಶೀಲಿಸಿದರು. ಅವರೊಂದಿಗೆ ಸಹಾಯಕ ಚುನಾವಣಾಧಿಕಾರಿಗಳು, ಸಬ್ ಕಲೆಕ್ಟರ್ ಸೂಫಿಯಾನ ಅಹಮದ್, ಆರ್ಡಿಒ ಪಿ ಬಿನುಮೋನ್, ಎಲ್ಎ ಡೆಪ್ಯೂಟಿ ಕಲೆಕ್ಟರ್ ನಿರ್ಮಲಾ ರೀಟಾ ಗೋಮ್ಸ್, ಎಲ್ಆರ್ ಡೆಪ್ಯೂಟಿ ಕಲೆಕ್ಟರ್ ಜಗ್ಗಿ ಪಾಲ್,
ಆರ್ಆರ್ ಡೆಪ್ಯೂಟಿ ಕಲೆಕ್ಟರ್ ಪಿ ಶಾಜು, ಡೆಪ್ಯೂಟಿ ಕಲೆಕ್ಟರ್ ಪಿ ಅಖಿಲ್ ಜೊತೆಗೆ ಸಂಬಂಧಪಟ್ಟ ನೋಡಲ್ ಅಧಿಕಾರಿಗಳು, ಎಲೆಕ್ಟ್ರಿಕಲ್ ರಿಜಿಸ್ಟರ್ ಅಧಿಕಾರಿಗಳು ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಲೋಕಸಭಾ ಮಂಡಲದಲ್ಲಿ ಸ್ಪರ್ಧಿಸುತ್ತಿರುವ ಯುಡಿಎಫ್ ಅಭ್ಯರ್ಥಿ ರಾಜಮೋಹನ್ ಉಣ್ಣಿತಾನ್ ತ್ರಿಕರಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರೋಡ್ ಶೋ ನಡೆಸಿದರು. ನೀಲೇಶ್ವರ ನಗರದಿಂದ ಪ್ರಾರಂಭಿಸಿದ ಏಕದಿನ ಪರ್ಯಟನೆ ಚೆರ್ವತ್ತೂರಿನಲ್ಲಿ ಸಮಾಪನಗೊಂಡಿತು. ಯುಡಿಎಫ್ ಅಭ್ಯರ್ಥಿ ರಾಜಮೋಹನ್ ಉಣ್ಣಿತಾನ್ ತ್ರಿಕರಿಪುರ ವಿಧಾನಸಭಾ ಮಂಡಲ ಒಂದು ದಿನದ ರೋಡ್ ಶೋ ಮೂಲಕ ಮೊದಲ ಹಂತದ ಪರ್ಯಟನೆ ನಡೆಸಿರುವುದು. ನೀಲೇಶ್ವರ ಗಾಂಧಿ ಸ್ಮೃತಿ ಮಂಟಪದಲ್ಲಿ പുഷ്പനമന സല്ലിಸುವ ಮೂಲಕ പര്യടനെ ആരംഭിಸಲಾಯಿತು. ഈ ഇലക്ഷൻ കഴിഞ്ഞാൽ മുഖ്യമന്ത്രി തിരുവനന്തപുരം റെയിൽവേ സ്റ്റേഷന് മുമ്പിൽ പോയി തോർത്ത് വിരിച്ച് തെണ്ടേണ്ട അവസ്ഥയിലേക്ക് ഈ കേരളത്തെ കൊണ്ടുചെന്നെത്തിച്ചിരിക്കുകയാണ്. അത്ര കണ്ട് സാമ്പത്തിക ദാരിദ്ര്യം. അതുകൊണ്ട് 2024 ഒരുപക്ഷെ ജനാധിപത്യത്തിൽ അവസാനത്തെ തെരഞ്ഞെടുപ്പാകാതിരിക്കണമെങ്കിൽ നിങ്ങളുടെ വിലയേറിയ വോട്ടുകൾ കൈപ്പത്തിയിൽ രേഖപ്പെടുത്തി UDF സ്ഥാനാർത്ഥികളെ കേരളം മൊത്തം വിജയിപ്പിക്കണം. 20 സീറ്റിലും വിജയിപ്പിക്കണം. ಕಾನ್ವೆಂಟ್ ಜಂಕ್ಷನ್ ವರೆಗೆ ತೆರೆದ ವಾಹನದಲ್ಲಿ ರೋಡ್ ಶೋ ಮಾಡಿದರು. ಮಧ್ಯಾಹ್ನದ ನಂತರ ಮಲೆನಾಡು ಪಂಚಾಯತಿಗಳಾದ ಈಸ್ಟ್ ಇಳೇರಿ, ವೆಸ್ಟ್ ಇಳೇರಿಯಲ್ಲಿ ಪರ್ಯಟನೆ ಮಾಡಿದರು. ಸಂಜೆ ಕರಾವಳಿ ಪಂಚಾಯತಿಗಳ ಮೂಲಕ ರೋಡ್ ಶೋ ನಡೆಸಲಾಯಿತು. ನೀಲೇಶ್ವರದಲ್ಲಿ ನಡೆದ ಅಭ್ಯರ್ಥಿ ಪರ್ಯಟನೆಯಲ್ಲಿ ಕಾಸರಗೋಡು ಡಿಸಿಸಿ ಅಧ್ಯಕ್ಷ ಪಿಕೆ ಫೈಜಲ್, ಎಡಿಸಿ ಬಶೀರ್, ಕೆಕೆ ರಾಜೇಂದ್ರನ್, ಕೆವಿ ಸುಧಾಕರನ್, ಪಿ ಕುಂಜಿಕಣ್ಣನ್ ಮುಂತಾದವರು ನೇತೃತ್ವ ವಹಿಸಿದ್ದರು. ನಂತರ ಕುನ್ನುಂಗೈ ಮೂಲಕ ಆಗಮಿಸಿದ ಸಂಸದರನ್ನು ಭೀಮನಡಿಯಲ್ಲಿ ಸ್ವಾಗತಿಸಲಾಯಿತು. ನಂತರ ನುರುಕಿಲಕಾಡು ಮೂಲಕ ಚಿಟ್ಟಾರಿಕಲ್ ತಲುಪಿದರು. ನಲ್ಲಂಬುಳ, ಕಡುಮೇನಿ, ಮೂಕೋಡ್ ಮೂಲಕ ಮಧ್ಯಾಹ್ನ ಪೆರುಂಬಟ್ಟ ತಲುಪಿದರು. ಕಾಕಾಡ್ ಮಾರ್ಗವಾಗಿ ಚೀಮೇನಿ ತಲುಪಿದ ಯುಡಿಎಫ್ ಅಭ್ಯರ್ಥಿಯನ್ನು ಟೌನ್ನಲ್ಲಿ ಬರಮಾಡಿಕೊಳ್ಳಲಾಯಿತು. ತದನಂತರ ಪಿಲಿಕೋಡ್ ಕಾಳಿಕಡವ್ಗೆ ಆಗಮಿಸಿದರು. ಸಾಯಂಕಾಲ ತ್ರಿಕರಿಪುರ ಟೌನ್ನಲ್ಲಿ ಸ್ವಾಗತ ನೀಡಲಾಯಿತು. ವಲ್ಯಪರಂಗೆ ಇಡಯಿಲಕಾಡ್ ಮೂಲಕ ಸಾಗಿ ಮಾವಿಲಕಡಪುರದಲ್ಲಿ ಬರಮಾಡಿಕೊಳ್ಳಲಾಯಿತು. ಪಡನ್ನ ಮೂಸಹಾಜಿ ಮುಕ್ನಲ್ಲಿ ಸ್ವಾಗತ ಕಾರ್ಯಕ್ರಮವೂ ನಡೆಯಿತು. ಸಾಯಂಕಾಲ ಚೆರ್ವತ್ತೂರಿನಲ್ಲಿ ಸಮಾಪನಗೊಂಡಿತು. ನ್ಯೂಸ್ ಬ್ಯೂರೋ, ಚೆರ್ವತ್ತೂರು. ಹೆದ್ದಾರಿ ದಾಟಲು ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿ ಮಂಜೇಶ್ವರ ರಾಗಂ ಜಂಕ್ಷನ್ನಲ್ಲಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಯಾವುದೇ ಸ್ಪಂದನೆ ಇಲ್ಲ. ಅರ್ಧ ತಿಂಗಳು ಕಳೆದರೂ ಸ್ಪಂದನೆ ದೊರೆಯದಿರುವುದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಶಾಸಕರು, ಸಂಸದರು, ಜನಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ನೀಡಿ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಭರವಸೆ ನೀಡಿದ್ದು ಬಿಟ್ಟು ಬೇರೇನು ಮಾಡಿಲ್ಲ ಎಂದು ಹೋರಾಟ ಸಮಿತಿ ಆರೋಪಿಸಿದೆ. 15ನೇ ದಿನದ ಅನಿರ್ದಿಷ್ಟಾವಧಿ ಧರಣಿಯನ್ನು ಮಂಜೇಶ್ವರ ಇನ್ಫೆಂಟ್ ಜೀಸಸ್ ಚರ್ಚ್ನ ಫಾದರ್ ಎಡ್ವಿನ್ ಪಿಂಟೋ ಉದ್ಘಾಟಿಸಿದರು. ಇದು ಮಾಡದಿದ್ದರೆ ನಮ್ಮ ತೆರಿಗೆ ಹಣ ವ್ಯರ್ಥ ಮತ್ತು ನಾವು ಪಟ್ಟ ಶ್ರಮ ವ್ಯರ್ಥ ಆಗ್ತದೆ. ಆದ್ದರಿಂದ ನಾವು ಸರ್ಕಾರಕ್ಕೆ ಪುನಃ ಹೇಳ್ತಾ ಇದ್ದೇವೆ, ಬಲು ಬೇಗನೆ ಇಲ್ಲಿ ಒಂದು ಅಂಡರ್ ಪಾಸ್ ನಿರ್ಮಾಣ ಆಗಬೇಕು ಮತ್ತು ಈ ಮಂಜೇಶ್ವರ ಜನತೆಯ ಈ ಗೋಳನ್ನು ಕೇಳಬೇಕು ಮತ್ತು ಅದಕ್ಕೆ ಸ್ಪಂದಿಸಬೇಕು ಮತ್ತು ನಮಗೆ ನ್ಯಾಯವನ್ನು ಕೊಡಬೇಕಂತ ಹೇಳಿ ನಾವು ಒತ್ತಾಯಪಡಿಸುತ್ತೇವೆ. ಎಸ್ಎಂ ಬಶೀರ್ ಅಧ್ಯಕ್ಷತೆ ವಹಿಸಿದ್ದರು. ಡಾನ್ ಬಾಸ್ಕೋ ಚರ್ಚ್ನ ಫಾದರ್ ಜಾನ್, ಹೋಲಿ ಕ್ರಾಸ್ ಚರ್ಚ್ನ ಫಾದರ್ ಜಾಲಿ ಜೇಕಬ್, ರಾಜಕೀಯ ಮುಖಂಡರಾದ ಹರಿಶ್ಚಂದ್ರ, ಇರ್ಷಾದ್, ಇಕ್ಬಾಲ್ ಕುಂಜತ್ತೂರು, ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಉಪಸ್ಥಿತರಿದ್ದರು. ಅಧಿಕಾರಿಗಳು ಯಾವುದೇ ಪ್ರತಿಕ್ರಿಯೆ ನೀಡದ ಕಾರಣ ಪ್ರತಿಭಟನೆ ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಅದಕ್ಕೆ ಬೇಕಾದ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಹೋರಾಟ ಸಮಿತಿ ಮಾಹಿತಿ ನೀಡಿದೆ. ಅಬ್ದುಲ್ ರೆಹಮಾನ್ ಉದ್ಯಾವ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಬೇಡಗಂ ಶ್ರೀ ವಲ್ಯವೇಡ್ ಕಾಮಲೋನ್ ತರವಾಡ್ನ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶ ಒಟ್ಟತ್ತಿರ ಮಹೋತ್ಸವ ಮಾರ್ಚ್ 17ರಿಂದ 22ರವರೆಗೆ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಕ್ಷೇತ್ರ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಬೇಡಗಂ ಶ್ರೀ ವಲ್ಯವೇಡ್ ಕಾಮಲೋನ್ ತರವಾಡ್ನ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶ ಒಟ್ಟತ್ತಿರ ಮಹೋತ್ಸವ ಮಾರ್ಚ್ 17ರಿಂದ 22ರವರೆಗೆ ನಡೆಯಲಿದೆ. ಬೆಳಗ್ಗೆ ಶ್ರೀ ವೆಳ್ಳಕುಂದ್ ಮಹಾಶಿವ ಕ್ಷೇತ್ರದಿಂದ, ಶ್ರೀ ಅಡ್ಕತ್ ಭಗವತಿ ಕ್ಷೇತ್ರದಿಂದ ಹಸಿರುವಾಣಿ ಹೊರೆಕಾಣಿಕೆ ಕ್ಷೇತ್ರಕ್ಕೆ ತರಲಾಗುವುದು. 3 ದಿನಗಳಲ್ಲಾಗಿ ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಕ್ಷೇತ್ರ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಬೇಡಗಂ വലിയവേട് കാമലോൻ തറവാട്ടിൽ ഈ വരുന്ന മാർച്ച് 17 മുതൽ 22 വരെയുള്ള സമയങ്ങളിൽ ബ്രഹ്മശ്രീ ഇരുവൽ ഐക്യ കേശവതന്ത്രി അവരുടെ മഹനീയ കാർമ്മികത്വത്തിൽ പുനഃപ്രതിഷ്ഠാ ബ്രഹ്മകലശം നടക്കുവാൻ വേണ്ടി പോവുകയാണ്. ഒരു 4 ദിവസത്തെ ഇടവേളയ്ക്ക് ശേഷം മാർച്ച് 27, 28, 29 എന്നീ തീയതികളിൽ ഒറ്റത്തിറ മഹോത്സവം നടക്കുവാൻ വേണ്ടി പോവുകയാണ്. ಸುದ್ದಿಗೋಷ್ಠಿಯಲ್ಲಿ ವಿಕೆ ಕೃಷ್ಣನ್ ನಾಯರ್ ಕುಟ್ಟಿಪಾರ, ಕರುಣಾಕರನ್ ನಾಯರ್ ಪೆರಿಯತ್, ವಿಕೆ ಚಾತುಕುಟ್ಟಿ ನಾಯರ್ ಬೆಂಗಳೂರು, ವಿಕೆ ವಾಮನ್ ನಾಯರ್ ಬೇಡಗಂ, ವಿಕೆ ದಾಮೋದರನ್ ನಾಯರ್ ಪಯಟ್ಟಿಕಾಲ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಪುಣ್ಯಗಳ ಕಾಲವಾದ ಪವಿತ್ರ ರಂಜಾನ್ ಅನ್ನು ಆರಾಧನೆಗಳೊಂದಿಗೆ ಧನ್ಯವಾಗಿಸುತ್ತಿದ್ದಾರೆ ವಿಶ್ವಾಸಿಗಳು. ಯಾವ ಕಾಲಾವಸ್ಥೆಯಲ್ಲೂ ರಂಜಾನ್ ಬಂದರೂ ಮನಸ್ಸು ಮತ್ತು ದೇಹವನ್ನು ಅಲ್ಲಾಹುವಿಗೆ ಅರ್ಪಿಸಿ ಜೀವನವನ್ನು ಪ್ರಾರ್ಥನಾಮಯಗೊಳಿಸುತ್ತಿದ್ದಾರೆ ವಿಶ್ವಾಸಿಗಳು. ಕಡು ಬೇಸಿಗೆಯಲ್ಲಿ ಕೇರಳದಲ್ಲಿ ಈ ಬಾರಿ ಮುಸ್ಲಿಂ ಬಾಂಧವರು ರಂಜಾನ್ ಉಪವಾಸ ಆಚರಿಸುತ್ತಿದ್ದಾರೆ. ಆರಾಧನೆಗಳಿಂದ ಧನ್ಯವಾಗಿಸಿ ಮನಸ್ಸು ದೇಹವನ್ನು ದೇವರಿಗೆ ಅರ್ಪಿಸಿದಾಗ ಇಂತಹ ಬೇಸಿಗೆ ಕಾಲದಲ್ಲೂ ವಿಶ್ವಾಸಿಗಳಿಗೆ ಯಾವುದೇ ತೊಂದರೆಯಾಗದು. ರಂಜಾನ್ನ ಪ್ರತಿದಿನವೂ ಹೆಚ್ಚು ಪವಿತ್ರವಾಗಿದೆ. ಮುಂದಿನ ದಿನಗಳಲ್ಲಿ ಮಸೀದಿಗಳು ವಿಶ್ವಾಸಿಗಳಿಂದ ತುಂಬಿ ತುಳುಕಲಿವೆ. ಎಲ್ಲ ಮಸೀದಿಗಳಲ್ಲಿ ರಾತ್ರಿ ತರಾವೀಹ್ ಪ್ರಾರ್ಥನೆಗಳು ಮತ್ತು ರಂಜಾನ್ ಪ್ರವಚನಗಳು ನಡೆಯುತ್ತಿವೆ. ಕುರಾನ್ ಅವತರಿಸಿದ ತಿಂಗಳಾಗಿರುವುದರಿಂದ ಕುರಾನ್ ಪಠಣವನ್ನು ಹೆಚ್ಚಿಸುತ್ತಿದ್ದಾರೆ ವಿಶ್ವಾಸಿಗಳು. ಪ್ರಾರ್ಥನೆಯ ನಂತರ ಚಿಕ್ಕ ಮತ್ತು ದೊಡ್ಡ ಮಸೀದಿಗಳಲ್ಲಿ ದರ್ಸ್ ವಿದ್ಯಾರ್ಥಿಗಳು ಮತ್ತು ಇತರರಿಂದ ಮಕ್ಕಳ ಪ್ರವಚನಗಳು ರಂಜಾನ್ನಲ್ಲಿ ಮಾತ್ರ ಕಂಡುಬರುವ ವಿಶೇಷತೆಯಾಗಿದೆ. ಉಪನ್ಯಾಸ ನೀಡುವ ಇಂಥವರಿಗೆ ಅಲ್ಲಿ ನೆರೆದ ಜನರಿಂದ ಪ್ರಶಸ್ತಿಯಾಗಿ ಅಲ್ಪ ಮೊತ್ತದ ಹಣ ಕೊಡಲಾಗುತ್ತದೆ. ಕುಂಬಳೆ ಟೌನ್ ಬದ್ರುಜುಮಾ ಮಸೀದಿಯಲ್ಲಿ ಕಳೆದ 10 ವರ್ಷಗಳಿಂದ ಖತೀಬ್ ಉಮರ್ ಹುದವಿ ಪೂಲಪಡಂ ಅವರ ರಂಜಾನ್ ಉಪನ್ಯಾಸವನ್ನು ಕೇಳಲು ಇತರ ಮಹಲ್ಗಳಿಂದ നൂറാറ് ಜನರು ಆಗಮಿಸುತ್ತಿದ್ದಾರೆ. കുമ്പള ബദർജുമാ മസ്ജിദിനെ സംബന്ധിച്ചിടത്തോളം 10-35 വർഷത്തിലേറെയായി ഇവിടെ നടന്നു വരുന്ന ളുഹർ നിസ്കാരത്തിന് ശേഷം നടന്നു വരുന്ന മതപ്രഭാഷണം 1.5 മണിക്കൂർ നീണ്ടു നിൽക്കുന്ന മതപ്രഭാഷണത്തിന് അയൽ ജമാഅത്തുകളിൽ നിന്ന് പോലും ആളുകൾ വന്ന് ഇതിനോട് സഹകരിച്ചുകൊണ്ടിരിക്കുന്നു. മാത്രമല്ല ഇഫ്താർ, ഇവിടെ നടന്നുകൊണ്ടിരിക്കുന്ന ഇഫ്താർ നൂറുകണക്കായ ആളുകൾ 300-500 ആളുകളൊക്കെ ഓരോ ദിവസവും വന്നുകൊണ്ട് വളരെ സുഭിക്ഷമായ ഇഫ്താർ വിരുന്നും ഇവിടെ നടന്നുകൊണ്ടിരിക്കുകയാണ്. അങ്ങനെ എല്ലാ അർത്ഥത്തിലും സമൂഹത്തിലെ എല്ലാത്തരം ആളുകൾക്കും ഏറെ സന്തോഷം പകരുന്ന, മാത്രമല്ല അള്ളാഹുവിൻ്റെ അടുക്കൽ വലിയ പ്രതിഫലം നേടാൻ കഴിയുന്ന ഒരു മാസമായി വിശ്വാസികൾ ആചരിച്ചു വരികയാണ് ഈ പരിശുദ്ധമായ റമദാൻ മാസത്തെ. ಇಲ್ಲಿ ಇಫ್ತಾರ್ ಸಂಗಮಗಳಿಗೆ ಸ್ವಾಗತ ಸಿಗುತ್ತದೆ. ಮೊದಲ 10 ಪೂರ್ಣಗೊಂಡ ನಂತರ ಹೆಚ್ಚು ಸಮಯ ಮಸೀದಿಗಳನ್ನು ಕೇಂದ್ರೀಕರಿಸಿ ಆರಾಧನಾಮಯವಾಗಿಸುತ್ತದೆ ವಿಶ್ವಾಸಿಗಳ ಸಮೂಹ. ಧನ್ರಾಜ್ ನ್ಯೂಸ್ ಬ್ಯೂರೋ, ಉಪ್ಪಳ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭಾ ಚುನಾವಣಾ ಘೋಷಣೆ. ಶನಿವಾರ ಸಾಯಂಕಾಲ 3 ಗಂಟೆಗೆ ದಿನಾಂಕ ಘೋಷಿಸಲಿದೆ ಚುನಾವಣಾ ಆಯೋಗ. ಸರ್ವರ್ ವೈಫಲ್ಯ, ಸ್ಥಗಿತಗೊಂಡಿದೆ ರೇಷನ್ ಮಸ್ಟರಿಂಗ್. ರಂಜಾನ್ನ ಮೊದಲ ಶುಕ್ರವಾರ ಪ್ರಾರ್ಥನೆಗಳಿಂದ ತುಂಬಿದ್ದವು ಮಸೀದಿಗಳು. ಕಾಸರಗೋಡು ಜಿಲ್ಲೆಯಲ್ಲಿ ಆತಂಕ ಮೂಡಿಸಿ ಹರಡುತ್ತಿದೆ ಮಂಗನಬಾವು ರೋಗ. ಸಾರ್ವಜನಿಕರು ಜಾಗೃತೆಯಿಂದ ಇರುವಂತೆ ಆರೋಗ್ಯ ಇಲಾಖೆಯ ಸೂಚನೆ. ಕುಂಬಳೆ ಪೊಲೀಸ್ ಠಾಣೆಯಲ್ಲಿ ನೀರು ಪೂರೈಕೆಯಲ್ಲಿ ವ್ಯತ್ಯಯ. ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಲು ಸಾಧ್ಯವಾಗದೆ ಪೊಲೀಸರ ಪರದಾಟ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.